ಏನ್ ಮಾಡ್ಲಿ? ಅನು, ಇಲ್ಲಿ ನೋಡು, ಆ ಪೇಪರ್ಸ್ನೆಲ್ಲ ಒಂದು ಕಾರ್ನರ್ ಅಲ್ಲಿ ಹಾಕು. ತೇಜು ಬಂದು ಈ ಡೆಕೋರೇಷನ್ ಎಲ್ಲ ನೋಡಿದಾಗ ಅವನಿಗೆ ತುಂಬಾ ಖುಷಿ ಆಗ್ಬೇಕು. ಅವನ್ ಲೈಫಲ್ಲಿ ಈ ಬರ್ತ್ಡೇನ ಅವ್ನು ಯಾವತ್ತೂ ಮರಿಬಾರ್ದು. ಡೋಂಟ್ ವರಿ ಅಮ್ಮ, ಅವ್ನು ನನ್ನ ಫ್ರೆಂಡ್ ಅಲ್ವಾ. ನಾವೆಲ್ಲರೂ ಸೇರ್ಕೊಂಡು ಸಖತ್ತಾಗಿ ಅರೇಂಜ್ ಮಾಡೋಣ. ಅವರೆಲ್ಲರೂ ವಾವ್ ಅನ್ಬೇಕು. ದೇವ್ರೆ, ಇವಳು ತೇಜುನ ಅದ್ ಹೇಗೆ ಒಪ್ಕೊಂಡಿದ್ದಾಳು ಹಾಗೆ ವಿಕ್ರಾಂತ್ನ ಒಪ್ಕೊಳ್ಳೋ ಹಾಗೆ ಮಾಡಪ್ಪ. ಇಲ್ಲಿ ಇವ್ರು ಮಾಡ್ತಿರೋ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಕೊಂಡು ತಡ್ಕೊಳಕ್ ಆಗ್ತಿಲ್ಲ ನನ್ಗೆ. ಪಲ್ಲವಿ, ಆ ಕ್ಯಾರೆಟ್ ಹಲ್ವಕ್ಕೆ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಜಾಸ್ತಿನೇ ಹಾಕೋ. ಅಳಿಯಂದ್ರಿಗೆ ಇಷ್ಟ ಆಗುತ್ತೆ. ಸರಿ ಅಜ್ಜಿ. ಯಾರು ಕೇಳ್ತಿದ್ದೀರಾ ಅಜ್ಜಿ? ಹಾ ಅದು ಯಾರಂದ್ರೆ ನಿಮ್ಮಪ್ಪ ಇದಾರಲ್ಲ ಅವ್ರಿಗೆ. ಪಾಪ ಅವ್ರ ಕಾಲ್ ಸರಿ ಇದ್ದಿದ್ರೆ ಅವ್ರ ಡೆಕೋರೇಷನ್ಗೆಲ್ಲ ಹೆಲ್ಪ್ ಮಾಡ್ತಿದ್ರು. ಅವ್ನ ಕಾಲ್ ಸರಿಗಿದ್ದಿದ್ರೆ ಅವನನ್ನು ಓಡಿಸ್ಬೋದಾಗಿತ್ತು. ಏನಂದ್ರ ಅಜ್ಜಿ? ಏನಿಲ್ಲ, ಪಾಪ ನಿಮ್ಮಪ್ಪ ಅಂದ್ರ ಅಷ್ಟೇ. ಅಷ್ಟೇನಾ? ಅಷ್ಟೇ ಕಾಡ್ ಪಾಪ. ಪಲ್ಲವಿ, ಯಾಕೆ ಮುಖ ಸಪ್ ಮಾಡ್ಕೊಂಡಿದ್ಯಾ? ಏನ್ ಎಡವಟ್ ಆಗುತ್ತೋ ಏನೋ ಅಂತ ಪಲ್ಲವಿ ಬೇಜಾರಾಗಿದ್ದಾಳಷ್ಟೇ ಅತ್ತೆ. ಅಲ್ಲ ಅತ್ತೆ, ತ್ರಿವಿಕ್ರಮ್ ಅವ್ರು ಬೇರೆ ಇದೇ ಮನೇಲಿದ್ದಾರೆ. ವಿಕ್ರಾಂತ್ ಅವ್ರು ಇಲ್ಲಿಗೆ ಬಂದಾಗ ಅವ್ರ ಮನ್ಸಿಗೆ ಪಾಪ ಎಷ್ಟು ಮುಜುಗರ ಆಗುತ್ತೋ ಏನೋ. ಪಲ್ಲವಿ, ನೀನ್ ತಲೆನೇ ಕೆಡ್ಸ್ಕೊಬೇಡ. ಒಂದು ರೂಮಿಂದ ಆಚೆ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಹೇಗೋ ಕಾಲ್ ಮುರ್ಕೊಂಡು ಬಿದ್ದಿದ್ದಾನಲ್ಲ. ಆದ್ರೂ ಏನೋ ಒಂಥರ ಆತಂಕ ಆಗ್ತಿದೆ ಗೋವಿಂದಣ್ಣ. ಪ್ರತಿ ಸತಿ ನಮ್ಮಿಬ್ರ ಸಂಬಂಧನ ಸರಿ ಮಾಡ್ಕೋಬೇಕು ಅನ್ನುವಾಗೆಲ್ಲ ಸಮಸ್ಯೆ ಇನ್ನೂ ಜಾಸ್ತಿನೇ ಆಗ್ತಿದೆ. ಈ ಸಲನೂ ಆ ಥರ ಆಗ್ಬಿಡುತ್ತೇನೋ ಅನ್ನೋ ಭಯ. ಪಲ್ಲವಿ, ನೀನ್ ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡೋಳು. ನೀನೇ ಈ ತರ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಹೇಗೆ? ಪರಿಸ್ಥಿತಿಗಳು ಹಾಗೆ ಇದೆಯಲ್ಲ ಅತ್ತೆ. ಪಲ್ಲವಿ, ನಿಂಗೆ ಇಷ್ಟೊಂದು ಟೆನ್ಷನ್ ಆಗ್ತಿದೆ ಅಂದ್ರೆ ಒಂದ್ ಕೆಲಸ ಮಾಡು. ಹೋಗಿ ದೇವ್ರ ಮುಂದೆ ದೀಪ ಹಚ್ಚು. ಏನು ಆಗದೆ ಇರ್ಲಿ ಅಂತ ಕೈ ಮುಗ್ದು ದೇವ್ರ ಹತ್ರ ಬೇಡ್ಕೊ. ಮಾಡ್ತೀನಿ ನಿಮ್ಗೆಲ್ಲ. ವಿಕಿ, ಹೊರಡೋಣ? ಅಪ್ಪ, ಇವತ್ತು ನಾನು ಸ್ಕೂಲಲ್ಲಿ ಎಲ್ರಿಗೂ ಚಾಕ್ಲೇಟ್ ಕೊಡ್ತೀನಿ. ಎಲ್ರೂ ನಂಗೆ ವಿಶ್ ಮಾಡ್ತಾರೆ ಗೊತ್ತಾ? ಓಕೆ ಪುಟ್ಟ.